ತೋರ್ಸ್ಬಿಟ್ಟ. ಏನ್ರಿ ನಿಮ್ಮ ಮಗಳಿಗೆ ಮದುವೆ ಆಗಿದ್ಯಾ ಅಂತ ಕೇಳೋದು ತಪ್ಪ ಅಂತ ನಾನು ದಬಾಯಿಸ್ದ ಕಣ. ಶಾಬಾಷ್, ಈ ದಪ್ಪ ಗಂಡಸ್ತಾನ ಅಂದ್ರೆ. ಅದಕ್ಕೆ ಆ ಹುಡುಗಿ ಅಮ್ಮ ಏನಂದ್ಲು? ಲೇ, ಇದೇ 20 ವರ್ಷದ ಕೆಳಗೆ ನೀನು ನನಗೆ ಲೈನ್ ಹೊಡಿಯಕ್ಕೆ ಬಂದಿದ್ದೆ, ಮದುವೆ ಆಗಕ್ಕೆ ಬಂದಿದ್ದೆ. ಮದುವೆ ಆಗಿಲ್ವಾ? ನೋಡೋದಿಕ್ಕೆ 2 ಹೆಣ್ಣು ಮಕ್ಕಳ ತಂದೆ ತರ ಇದೆಯಾ? ಈಗ ನನ್ನ ಮಗಳಿಗೆ ಲೈನ್ ಹೊಡೆದಿಕ್ ಬಂದಿದ್ಯಾ ಅಂತ ಬಕ್ ಬಕ್ ಹೊಡೆದ್ಬಿಟ್ಲು ಕಣೋ. ಸರಿಯಾಗಿ ಇಟ್ಟೋಳೆ. ಕತ್ತಲ್ಲಿ ತಾಳಿ ಇರುತ್ತೆ, ಕಾಲಲ್ಲಿ ಕಾಲುಂಗುರ ಇರುತ್ತೆ ಅಂತ. ಅದೇ ರೀತಿ ಗಂಡಸರು ಮದುವೆ ಆಗಿದರೂ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕೆ ಏನಾದ್ರೂ ಗೊತ್ತಾಗಿರ್ಬೇಕಲ್ವಾ? ಹೆಂಗಸರಿಗೆ ಕಾಲುಂಗುರ ಇದ್ದ ಹಾಗೆ ಗಂಡಸರು ಒಂದು ಉಂಗುರ ಹಾಕೊಳ್ಳಿ ಬಿಡಿ. ಕಾಲುಂಗುರ ಕಾಲುಂಗುರ ಹಾಕೋದೆ ಅವಮಾನ ಆಗೋದೇನೋ ಆಗಿದೆ. ಇದೊಂದು ಬಳೆ ಹಾಕೊಳ್ಳಿ, ಬಳೆ ಅಂತ ಹೇಳ್ರಿ. ಗಂಡಸರಿಗೆ ಒಂದ್ ನ್ಯಾಯ, ಹೆಂಗಸರಿಗೆ ಒಂದ್ ನ್ಯಾಯ ಆಗಬಾರ್ದು. ಕರೆಕ್ಟು ಕಣೆ ಚಂಪ. ಆದ್ರೆ ಜಾಸ್ತಿ ಅನ್ಯಾಯ ಆಗ್ತಿರೋದು ಗಂಡಸರಿಗೆ. ಬ್ಯಾಚುಲರ್ ಹುಡುಗರದು ಹಾಗಾಗಿ ನಾವು ಬ್ಯಾಚುಲರ್ ಬಳೆ ಅನ್ನೋ ಕಾನ್ಸೆಪ್ಟ್ ತರ್ತಾ ಇದೀವಿ. ಈಗ ಬ್ಯಾಚುಲರ್ ಬಳೆ ಬಗ್ಗೆ ಮಾತಾಡೋಣ. ಬ್ಯಾಚುಲರ್ ಬಳೆನ ಯಾವ್ದಾದ್ರು ಹುಡುಗ ಹಾಕೊಂಡಿದ್ರೆ ಆ ಹುಡುಗ ಇನ್ನೂ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡು ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಸಿನಿಮಾಗೆ ಹೋಗ್ಬೋದು, ಅವ್ರ ಜೊತೆ ಫ್ಲರ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ ಬಳೆ ಒಂಥರ
ಯಾರು ಅಂತ ಗೊತ್ತಾಗಿಲ್ಲ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಬದ್ದು ಅಲಿಯಾಸ್ ಪದ್ಮನಾಭ. ಇವನಿಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ಏನೀಗ? ನಮಗೂ ಅದು ಏನೂ ಆಗಿಲ್ಲ. ಏನೀಗ ಮದುವೆ ಆಗಿಲ್ವಾ? ನಿಮ್ಮಂತವ್ರಿಂದಲೇ ರೀ ನಮ್ಮಂತವ್ರಿಗೆ ಮದುವೆ ಆಗೋದಿಲ್ಲ. ಚಿಕ್ಕವರು ಬೇಗ ಮದುವೆ ಆಗ್ಬಿಡ್ಬೇಕು. ನಿಮ್ಮಂತವ್ರನ್ನ ಹುಡುಗಿರು ನೋಡ್ತಾರ, ಮೆಚ್ಕೊಂಡ್ಬಿಡ್ತಾರ. ನಮ್ಮಂತವ್ರನ್ನ ಪೆಂಡಿಂಗ್ ಅಲ್ಲಿ ಇಟ್ಬಿಡ್ತಾರೆ. ಎಷ್ಟು ದಿವಸ ಅಂತಾರೆ ನಾವು ಕಾಯೋದು? ಪೇಪರ್ನಲ್ಲಿ ಬ್ಯಾಚುಲರ್ ಬಳೆ ಬಗ್ಗೆ ಆಡ್ ನೋಡಿದೆ. ಅದೇನು ಸಿಗುತ್ತೆ? ಯಾಕೆಂದ್ರೆ ಅದು ನನಗೆ ತುಂಬಾ ಅರ್ಜೆಂಟಾಗಿ ಬೇಕಾಗಿದೆ. ನೋಡಿ, ಪಕ್ಕ ರೋಡಲ್ಲಿ ಮೂಲೆ ಮನೆ ಒಂದಿದೆ. ಅಲ್ಲಿ ಪಾಂಡುರಂಗ ಗಂಡುಗಲ್ಲಿ ಇರ್ತಾರೆ. ಅವರೇ ಈ ಬಳೆನ ಮಾರೋದು. ಎಷ್ಟಾಗುತ್ತೆ ಏನ್ ಗೊತ್ತಿಲ್ಲ. ನೀವು ಕೇಳಿ ಕೊಡ್ತಾರೆ. ಯಾವ್ದಾದ್ರು ಮದುವೆ ಆಗಿರೋ ಹುಡುಗಿ ಇದೆಯಾ? ಮದುವೆ ಆಗಿಲ್ಲ. ಎಷ್ಟು ವಯಸ್ಸು? 57. ಅಭಿ, ಬ್ಯಾಚುಲರ್ ಬಳೆಗಳು ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ. ನಿಮಗ್ ಬರೋ ಪ್ರಾಫಿಟ್ ಅಲ್ಲಿ ನನಗೂ ಶೇರ್ ಬೇಕು. ಒಂದಿಷ್ಟು ಬಳೆ ಮಾರಿದ್ರೆ ಒಂದಷ್ಟು ಪ್ರಾಫಿಟ್ ಬರುತ್ತೆ. ಅದರಲ್ಲಿ ನಿಮಗೆ ಒಂದಿಷ್ಟು ಅಂದ್ರೆ ಬಳೆಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ? ಬಳೆಗಳಿಗೆಲ್ಲ ಡಿಮಾಂಡು. ಆಸಕ್ತಿಗೆ ಡಿಮಾಂಡು. ತಲೆನೇ ತಲೆ, ಗಲಿ ತಲೆ. ಗಲಿ ಅಲ್ಲ ರೀ, ದೊಡ್ಡ ಗಲಿ ತಲೆ. ಅದೇ ತಲೆ. ನೀವ್ ಲಾಭ ಕೊಡೋ ಹಾಗಿದ್ರೆ ನನಗೂ ಕೊಡ್ಬೇಕು. ಬರೀ ನಿಮ್ ಹೆಂಡತಿ ಕೊಟ್ಬಿಟ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಯಾಕೆ ಅಂದ್ರೆ ನಾನ್ ನಿಮ್ಗೆ ಅವ್ರಿಗಿಂತ ಅಪ್ಪಿ ತಪ್ಪಿ ಯಾವ್ದಾದ್ರು ಹುಡುಗಿ ಇಷ್ಟ ಆದ್ರು ಅಂತ ಮದುವೆ ಆಗಿ ಅವನ ಮನೆ ಕರ್ಕೊಂಡು ಬಂದ್ಬಿಡ್ತೀರಾ? ಸಾಕೋದೇ ಕಷ್ಟ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಬೇರೆ ಆನೆನ ಮನೆ ಕರ್ಕೊಂಡು ಬಂದ್ಬಿಟ್ರೆ ಅದ್ರ ಜವಾಬ್ದಾರಿ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಈ ಸರ್ಕಸ್ ಕಂಪ್ನಿನ ಕೊಡೋದು ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಕಣೋ. ಟಿಕೆಟ್ ಇಟ್ಟು ಇನ್ನು ಬರಲ್ಲ. ದಯವಿಟ್ಟು ನಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ನಮ್ಮ ಮನೆಯಲ್ಲಿರೋರೆಲ್ಲ ಸರ್ಕಸ್ ಬರಲಿಗೆ ಹೋಗ್ಬೇಕಲ್ಲ. ನೀವೇನ್ ದೊಡ್ಡ ರಿಂಗ ಮಾಡ್ತೀರಾ? ದಯವಿಟ್ಟು ನೀವು ಪ್ರಾಣಿ ಅಲ್ಲ. ನೀವು ಮೃಗ ಅಂದ್ರೆ ಹಾಳಾಗೋಗಿ ಅಂತ ನಾನು ತಡ್ಕೊಂಡೆ. ಆದ್ರೆ ಅದಕ್ಕೆ ನನಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡಿ. ತಿನ್ನೋರಿಗೆ ಮನುಷ್ಯ ಅಂತಾರೆ, ದುಡಿಗೆ ತಿನ್ನೋರಿಗೆ ಏಕ ಮೃಗ ಅಂತಾರೆ. ಅರ್ಥ ಆಯ್ತೋ ಇಲ್ಲ ಅರ್ಥ ಮಾಡಿಸ್ಬೇಕು. ಈ ಬ್ಯಾಚುಲರ್ ಬಳೆ ಬಂದ್ಮೇಲೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ಅಲ್ವೇನೆ? ಮೊದ್ಲಾದ್ರೆ ಹುಡುಗ ಯಾರು ಅಂಕಲ್ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಇರೋ ಬರೋ ಅಂಕಲ್ಗೆಲ್ಲ ಹೊಡೆದು ಆ ಅಂಕಲ್ಗಳು ನಮ್ಮನ್ನ ಮದುವೆ ಆಗ್ತೀನಿ ಅಂತ ಕರ್ಕೊಂಡು ಹೋಗಿ ಇನ್ನೇನ್ ಮದುವೆ ಆಗ್ಬೇಕು ಅದ್ರೊಳಗೆ ಆಂಟಿ ಬಂದು ಕರ್ಕೊಂಡು ಹೊರಟೋಗ್ತೀವಿ. ಹೌದು ಕಣೆ, ಅದ್ರಲ್ಲಂತೂ ಕೆಲವರು ನಮ್ಮನ್ನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರ್ಕೊಂಡು ಹೋಗಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ತಾ ಇದ್ರು. ಅವ್ರ ಕೈಯಲ್ಲಿ ಬ್ಯಾಚುಲರ್ ಬಳೆ ಇದ್ರೆ ಮಾತ್ರ ಲೈನ್ ಹೊಡೆಯೋಣ, ಇಲ್ಲಾಂದ್ರೆ ಬೇಡ. ಚೆನ್ನಾಗಿದ್ದಾನೆ ಕಣೆ, ಕೈಯಲ್ಲಿ ಬ್ಯಾಚುಲರ್ ಬಳೆ ಹಾಕೊಂಡಿದ್ದಾನೆ ಕಣೆ. ನನ್ಗಂತೂ ತುಂಬಾ ಇಷ್ಟ ಆಗ್ಬಿಟ್ಟ. ತುಂಬಾ ಇಷ್ಟ ಆಗ್ಬಿಟ್ಟ. ಇಬ್ಬರಿಗೂ ಇಷ್ಟ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಒಂದ್ ಪೋಸ್ಟ್ಗೆ 10 ಜನ ಅಪ್ಲಿಕೇಶನ್ ಹಾಕೋದಿಲ್ವಾ? ಯಾರೋ ಒಬ್ರಿಗೆ ಆ ಪೋಸ್ಟ್ ಸಿಗತ್ತೆ. ಇದು ಹಾಗೇನೆ. ಸರಿ ಬಿಡು, ಆ ಹುಡುಗ ಯಾರು ಇಷ್ಟಪಡ್ತಾನೋ ಅವ್ರನ್ನೇ ಮದುವೆ ಆಗ್ಬೋದು. ನಾನು ಕಂಡ್ರೆ ಶೇಖರ್ ಬ್ಯಾಚುಲರ್ ಸ್ಟಿಲ್ ಬ್ಯಾಚುಲರ್. ನೆಕ್ಸ್ಟ್ ಸಿಗ್ತೀನಿ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್, ತುಂಬ ಚೆನ್ನಾಗಿದೆ. ಬ್ಯಾಚುಲರ್ ಬಳೆ ಅಂತ ನಾಳೆ ಹೋಗಿ ಹುಡುಗರು ನೆಕ್ಸ್ಟ್ ಅವ್ರಿಗೆಲ್ಲ
ಬಂದು ನಿಮ್ಮಿಬ್ರಿಗೂ ಚೆನ್ನಾಗಿ ಬೀಟ್ ಮಾಡಿ ಶೇಖರ್ನ ಸೇವ್ ಮಾಡ್ಬೇಕು. ಅದನ್ನ ನೋಡಿದ ಹುಡುಗಿರು ಶೇಖರ್ಗಿಂತ ಮೊದಲನೇ ಬೆಸ್ಟ್ ಅಂತ ಈಚೆಗೆ ಹೋಗ್ತಾರೆ. ಅಲ್ಲ, ರೆಸ್ಟ್ ಮಾಡೋದಕ್ಕೆ. ನಮ್ಮ ಮನೆಯಲ್ಲಿ ಚೆನ್ನಾಗಿರ್ತಾರೆ. ತಪ್ಪಿಸ್ಕೊಂಡು ಹೋಗ್ತೀಯ ನೀನು. ನಮ್ಮಂತ ರೌಡಿಗಳನ್ನ ಎದುರಾಕೊಂಡ್ರೆ ನಿಮ್ಮಂತವ್ರಿಗೆ ಉಳಿಗಾಲ ಇಲ್ಲ. ಹೆಂಗಿದೆ ಗೊತ್ತಾ ನೋಡಕ್ಕೆ? ರಾಮನವಮಿಗೆ ಬಣ್ಣ ಬಡ್ಕೊಂಬತ್ತಲ್ಲ ಹಂಗಿದ್ಯಾ. ನನ್ನ ಶಿಕ್ಷಣ ಖಂಡ ಮಾಡ್ತೀಯ ಶಿಕ್ಷಣೇನು ಗುರು ನಿನ್ನನ್ನೇ ಖಂಡ ಮಾಡ್ತೀನಿ. ನೀನ್ ಹೆಂಗಿದ್ಯಾ ಗೊತ್ತೇನೋ? ಹೆಂಗಿದ್ದೀನಿ ಹೇಳಮ್ಮ ಅಂತ ನನಗೆ ಕೋತಿ ಹಾಕೋರ್ಕರ ಇದೆಯಾ? ಏನ್ ಮಾಡ್ತಾ ಇದ್ದೀರಾ? ಕಮಾನ್ ಚಾರ್ಜ್. ಅವರೆಲ್ಲ ಯಾರು? ಗೊತ್ತಿಲ್ಲಪ್ಪ, ಯಾರು ಅಂತಲೂ ಗೊತ್ತಿಲ್ಲ. ಸರಿಯಾಗಿ ನೀವು ಬಂದು ನನ್ನ ಕಾಪಾಡಿದ್ರಿ. ನಿಮ್ಮೊಂದು ಪ್ರಶ್ನೆ ಕೇಳಲ್ಲ. ನಮ್ಮಿಬ್ಬರಲ್ಲಿ ನಿಮ್ಗೆ ಯಾರು ಇಷ್ಟ? ಗೊತ್ತಾಯ್ತು ನಿಮ್ಮಿಬ್ಬರಲ್ಲಿ ನಾನು ಯಾರನ್ನ ಮದುವೆ ಆಗ್ಬೇಕು ಅಂತ ತಾನೇ? ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳ. ಕೇಳಿ. ಬಲಗಂಟೆ ನಾನು, ಎಡಗಂಟೆ ನಾನು. ಎರಡು ಕಣ್ಣು ಸೇರಿ ನಂತರ ಚೂರು ಟೈಮ್ ಬೇಕು. ಅರೆ ಶೇಖರ್, ಬ್ಯಾಚುಲರ್ ಬಳೆ ಹಾಕೊಡ್ಬೇಡು. ನನಗೆ ಹುಡುಗಿ ಸಿಕ್ಕಿಲ್ಲ ಅಂದ್ಮೇಲೆ ಮದುವೆ ಆಗೋ ಯೋಗ ಆ ಬ್ರಹ್ಮ ನನ್ನ ಹಣೆಯಲ್ಲಿ ಬರ್ತಿಲ್ಲ ಅಂತೆ. ಮುಂದಿನ ಜನ್ಮದಲ್ಲಿ ವಿಚಾರಿಸ್ಕೊತೀನಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಫೋಟೋದಲ್ಲಿರೋಣ ಏನಾದರೂ ನೋಡಿದ್ದೀರಾ? ಯಾವನಿಗೆ ಗೊತ್ತೋರಿ? ಯಾಕೆ ಟೆನ್ಷನ್ ಆಗಿದ್ದೀರಾ? ನಾನು ಈ ಜನ್ಮದಲ್ಲಿ ಸ್ವಲ್ಪ ಹಿಂಗೇನೆ. ಕಲ್ಲು ಪದ್ದು ಯಾವುದೋ ಹುಡುಗಿನ ಪಟ್ಟಾಯ್ತಾನೆ. ಬಾರಿ ಎತ್ತಿಸೋಣ. ಅದು ಯಾರೋ ಹುಡುಗಿ? ಯಾವ್ದೋ ಆಂಟಿ ಯಾರ್ದೋ ಫೋನ್ ಇಟ್ಕೊಂಡು ಯಾರಿದು ಅಂತ ಕೇಳ್ತಿದಾರೆ. ಗೊತ್ತಿದ್ರೆ ಹೇಳು ಹೋಗಿ. ಮನೆಗೆ ಬ್ಯಾಚುಲರ್ ಬಳೆ ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ದ ವ್ಯಕ್ತಿ ಇವನೇ ಅಲ್ವಾ? ಇವನಿಗೆ ಬ್ಯಾಚುಲರ್ ಬಳೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ. ದೊಡ್ಡ ತಪ್ಪಾಗೋಯ್ತು. ಇವ್ರು ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಏನು. ಇವನು ನನ್ನ ಪಾಲಿನ ಬಿಲ್ಲನ್ನು. ಹೆಸರು ಶೇಖರ್ ಅಂತ. ನಾನು ಲಕ್ಷ್ಮಿ ಅಂತ. ಇವನು ಬ್ಯಾಚುಲರ್ ಬಳೆ ಹಾಕೊಂಡು ನನಗಿನ್ನು ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಕಂಡು ಹುಡುಗಿಗೆ ಕಾಲ್ ಹಾಕ್ತಾನೆ. ಅಯ್ಯೋ ದೇವ್ರೆ, ಇವ್ರು ನನ್ನ ಗಂಡ. ಮದುವೆ ಆಗಿಲ್ಲದೆ ಇವರು ಬ್ಯಾಚುಲರ್ ಬಳೆನ ಪರ್ಚೇಸ್ ಮಾಡಿದ್ರೆ ಓಕೆ, ಮತ್ತೆ ಆಗಿರೋನು ಬ್ಯಾಚುಲರ್ ಬಳೆನ ಪರ್ಚೇಸ್ ಮಾಡ್ತಾರಲ್ಲ ಯಾಕೆ? ಅಂತ ಹೇಳ್ಕೊಂಡು ಕಂಡು ಹುಡುಗಿಗೆ ಮೋಸ ಮಾಡಿದ್ರೆ ಇವನು ಕಸುಬಾಗಿರ್ಬೇಕು. ನೀವು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲದೆ ಏನೋ ಬನ್ನಿ ನನ್ನ ಜೊತೆಗೆ. ಇವತ್ತು ಈ ಬ್ಯಾಚುಲರ್ ಬಳೆ ಸುಮ್ಮನೆ ಇಟ್ಬಿಡ್ತೀನಿ. ನೋಡಿ ರೋಜಾ ಮಾಡಿದ್ರೆ ಏನು ಗೊತ್ತಿಲ್ಲ. ಇತ್ತೀಚೆಗೆ ನೀವು ಬಂದಾಗೆ ರೋಜಿನ ಮದುವೆ ಆದರೆ ರಮಣಿ ಕೋಪ, ರಮಣಿನ ಮದುವೆ ಆದರೆ ರೋಜಿಗೆ ಕೆಟ್ಟ ಕೋಪ. ಅದಕ್ಕೆ ನಾನು ನಿಮ್ಮಿಬ್ಬರನ್ನ ಮದುವೆ ಆಗ್ಬಿಟ್ರೆ ತೊಂದರೆ ಇರಲ್ಲ ಅಲ್ವಾ? ಅದನ್ನ ಕೇಳೋದಕ್ಕೆ ನೀವು ಯಾವ ಏನೋ ಅಂತ ನಾನು ಬಂದಿದ್ದೀನಿ. ಹೌದು, ನಾನೇ. ನಿಮ್ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾನಾ? ನಾನು ಹುಡುಗಿಗೆಲ್ಲ ಲೈಫ್ ಹೋಗ್ತಾ ಅವ್ರನ್ನೆಲ್ಲ ಮದುವೆ ಮಾಡ್ಕೊಂತ ಇದ್ದೀರಾ? ಈ ತರ ಹೇಳಿದ್ರೆ ನಡೆಯೋದಿಲ್ಲ. ಯಾರಿಗೆ ಮಾತಿನ ಪೆಟ್ಟು, ಗಂಡನಿಗೆ ಮಾತಿನ ಮನಪೆಟ್ಟು. ನೋಡಿ, ನೀವು ಇನ್ನೊಂದ್ಸಲ ಏನಾದ್ರು ನನ್ನ ಗಂಡನ ಬಗ್ಗೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬನ್ರಿ. ಅವ್ರಿಗೆ ಮದುವೆ ಆಗಿರೋ ವಿಷಯ ಗೊತ್ತೇ ಇರಲಿಲ್ಲ ನಮಗೆ. ಎಷ್ಟು ಮೋಸ ಮಾಡ್ಬಿಟ್ಟ ನಮಗೆ. ಮುಂದೆ ನೋಡಿ ಲವ್ ಮಾಡ್ಬೇಕು ಅಂತ ಹೇಳೋದು. ನನ್ನ
ಹೆಸರು ಪದ್ದು ಅಲಿಯಾಸ್ ಪದ್ಮನಾಭ. ಈ ಸಂಬಂಧನ ನಿರಂತರವಾಗಿ ಇಟ್ಕೋಬೇಕು ಅಂತಿದೀವಿ. ಮನೆ ಅಡ್ರೆಸ್ ಕೊಟ್ರೆ ನಾಳೆನೆ ಬಂದು ಮಾತುಕತೆ ಮುಗಿಸ್ತೀವಿ. ಹತ್ತೂರನೇ ಕ್ರಾಸಿಗೆ ಬಂದ್ಬಿಟ್ಟು ಬೋರ್ಡ್ ಬೆಟ್ಟದಲ್ಲಿ ಮನೆ ಯಾವುದು ಅಂತ ಒಂದು ನಾಯಿ ಕೇಳಿದ್ರು ಬಾಲ ಅಲ್ಲೋಸ್ಕೊಂಬಂದು ತೋರಿಸ್ಬಿಡುತ್ತೆ. ಇಬ್ರು ಚೆನ್ನಾಗಿದ್ದಾರಂತೆ ಅತ್ತೆ. ಆ ಪದ್ದು ಯಾರನ್ನ ಮದುವೆ ಆಗ್ತಾನೆ ಯಾರನ್ನ ಬಿಡ್ತಾನೆ ಆ ದೇವ್ರಿಗೆ ಗೊತ್ತು. ನಿನ್ನ ಹೊತ್ತಿಲಲ್ಲಿ ನಿಂತಿರುವ ನಮ್ಮ ಬದುಕಿಗೆ ಶುಭವಾಗಲಿ. ಅದು ಇವತ್ತು ನಿನ್ನ ಮದುಮಗ ತರ ಕಾಣ್ತಾ ಇದೆ ಕಣೋ. ಅದಕ್ಕಿಂತ ಕಡಿಮೆ ವಯಸ್ಸು ಕಲ್ತಿದೆ ಕಣೋ. ನನಗೆ ಎಷ್ಟು ವರ್ಷ ಆಗಿರ್ಬೋದು? ಇವಾಗ್ಲೇ 10 ವರ್ಷ ಕಡಿಮೆ ಹೇಳಿದ್ದೀನಿ. ಇನ್ನೆಷ್ಟು ವರ್ಷ ಕಡಿಮೆ ಹೇಳಿ? ಆ ಇಬ್ರು ಹುಡುಗಿರಲ್ಲಿ ನೀ ಯಾರನ್ನ ಮದುವೆ ಆಗ್ತೀಯಾ? ಆ ಇಬ್ರು ಹುಡುಗಿಯರು ನಿನ್ನ ಮದುವೆ ಆಗ್ತೀನಿ ಅಂದ್ರೆ ನೀನ್ ಏನು ಮಾಡ್ತೀಯಾ? ಹೋಗೋಗ್ಬಿಟ್ರೆ ಏನ್ ಮಾಡೋದಪ್ಪ? ಒಂದು ವಿಷಯ ಕೇಳ. ನಮ್ಮಿಬ್ರಲ್ಲಿ ನೀವು ಯಾರನ್ನ ಬೇಕಾದ್ರೂ ಮದುವೆ ಆಗಿ, ಆದ್ರೂ ಇನ್ನೊಬ್ಬರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಳ್ಳೋಕ್ ಸಾಧ್ಯನಾ?